ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡುವಂಥ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಪಾಲಕ್ ಕ್ಯಾರೆಟ್ ರೈಸ್. ಇದನ್ನು ಮಾಡೋದಕ್ಕೆ 5 ರಿಂದ 6 ಪಾಲಕ್ ಎಲೆ, 1 ಕ್ಯಾರೆಟ್, ಸ್ವಲ್ಪ ಈರುಳ್ಳಿ, ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಟೊಮೆಟೊದಲ್ಲಿ, ಅರ್ಧ ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಅಕ್ಕಿ, ಅರ್ಧ ಸ್ಪೂನಷ್ಟು ತೊಗರಿಬೇಳೆ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಹಾಕಿ ತುಪ್ಪ ಜೊತೆ ಸರ್ವ್ ಮಾಡಿ. ತುಂಬಾನೇ ರುಚಿಯಾಗಿರುತ್ತೆ. 1 ವರ್ಷ ಮೇಲಾದ್ರೆ ನೀವು ಉಪ್ಪನ್ನ ಇನ್ಕ್ಲೂಡ್ ಮಾಡ್ಬೋದು, ಅದ್ರೊಳಗಾದ್ರೆ ಬೇಡ. ನೀವು ತುಪ್ಪ ಹಾಕೋದ್ರಿಂದ ಸಾಲ್ಟ್ ಏನೂ ಬೇಕಾಗಿಲ್ಲ. ತುಪ್ಪನೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಪಾಲಕ್ ಕ್ಯಾರೆಟ್ ಎಲ್ಲ ತುಂಬಾ ಸ್ಮೆಲ್ ಇರುತ್ತೆ, ತುಂಬಾ ರುಚಿ ಕೊಡುತ್ತೆ ಅದು. ಈ ರೀತಿ ಚಿಕ್ಕ ಕುಕ್ಕರಲ್ಲಿ ನಾನು ಏನೇನು ತೋರಿಸಿದ್ದೆ ಅದನ್ನೆಲ್ಲ ಹಾಕೋತೀನಿ. ಸಾಲ್ಟ್ನ ನಾನು ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ 1/2 ಸ್ಪೂನ್ಗಿಂತ ತುಂಬ ಕಡಿಮೆ ಹಾಕ್ತೀನಿ. ಯಾಕಂದರೆ ಉಪ್ಪು ಅಷ್ಟೊಂದು ಮಕ್ಕಳಿಗೆ ಬೇಡ ಅಂತ ಅನಿಸುತ್ತೆ ನನಗೆ. ಒಮ್ಮೆ ಟ್ರೈ ಮಾಡಿ ಕೊಡಿ, ಫುಲ್ ಬೌಲ್ ಖಾಲಿ ಮಾಡ್ತಾರೆ. ನಕ್ಷತ್ರಗಂತೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಇದನ್ನು 3 ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. 7 ತಿಂಗಳಿಂದ 1 ವರ್ಷ ಆದರೆ 5 ರಿಂದ 6 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ ತುಂಬ ಫ್ಲೇವರ್ಫುಲ್ ಆಗಿ ಕಾಣಿಸ್ತಾ ಇದೆ. ಟೊಮೆಟೊ ಕ್ಯಾರೆಟ್ ಎಲ್ಲ ಹಾಗಾಗಿ ಇರೋದ್ರಿಂದ ನಾನು 2 ಸಲ ಈ ರೀತಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. ಆವಾಗ ಟೊಮೆಟೊ ಕ್ಯಾರೆಟ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈ ರೀತಿ ನಕ್ಷತ್ರಗೆ ನಾನು ಸರ್ವ್ ಮಾಡ್ತೀನಿ. ತುಂಬ ಖುಷಿಯಿಂದ ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.